ಇನ್ನು ರಾಯಚೂರಿನ ಪರಿಸ್ಥಿತಿ ಕೂಡ ಹೀಗೆ ಇದೆ. ರಾಯಚೂರಲ್ಲೂ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ನೂರಾರು ಎಕರೆ ಹತ್ತಿ ಬೆಳೆಗೆ ಹಾನಿ ಉಂಟಾಗಿದೆ. ರಾಯಚೂರು, ಸಿಂಧನೂರು, ಮಾನ್ವಿ ತಾಲೂಕಿನಲ್ಲಿ ಬೆಳೆ ಹಾನಿ ಉಂಟಾಗ್ತಾ ಇದೆ. ಇನ್ನು ಕಾಯಿ ಕಟ್ಟಿ ಹತ್ತಿ ಅರಳುವ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆ ಉಂಟಾಗ್ತಾ ಇರೋದ್ರಿಂದಾಗಿ ಭಾರೀ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಮಳೆಯಿಂದಾಗಿ ಜಮೀನಿನಲ್ಲಿ ಹಳ್ಳದ ರೀತಿಯಲ್ಲಿ ನೀರು ಹರಿತಾ ಇದೆ. ನೀರು ಹರಿದು ಜಮೀನಿನಲ್ಲಿ ಹತ್ತಿ ಗಿಡಗಳು ಒಣಗಿ ಹಾಳಾಗ್ತಾ ಇದೆ. ಹೀಗಾಗಿ ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದಂಥ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ಹಾನಿ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಜಮೀನಿಗೆ ಭೇಟಿ ಕೊಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ನಡೆಯ ಬಗ್ಗೆ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ವರ್ಷ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿದ್ದೇವೆ. ಸಿಂಧನೂರು ತಾಲೂಕಿನ ಪ್ರಮುಖ ಬೆಳೆಗಳಲ್ಲಿ ಒಂದಾದಂಥ ಹತ್ತಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚೋಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹತ್ತಿ ಹೊಲದಲ್ಲಿ ಹಳ್ಳದಂತೆ ನೀರು ಹರಿತಕ್ಕಂಥ ದೃಶ್ಯವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ರಾಯಚೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಹತ್ತಿ ಬೆಳೆದಂಥ ರೈತರು ಆರಂಭದಲ್ಲಿ ಏನು ಜೂನ್ ಮತ್ತು ಮೇ ತಿಂಗಳಲ್ಲಿ ಸುರಿದಂಥ ಮಳೆ ವೇಳೆಯಲ್ಲಿ ರೈತರು ಹತ್ತಿಯನ್ನು ಬಿತ್ತನೆ ಮಾಡಿದರು. ಆ ವೇಳೆಯಲ್ಲಿ ಬಂದಂಥ ಮಳೆಯಿಂದಾಗಿ ಈ ಬಾರಿ ಒಳ್ಳೆಯ ಹತ್ತಿ ಬೆಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅನ್ನದಾತರು ಇದ್ದರು. ಆದರೆ ಹತ್ತಿ ಬೆಳ್ಕೊಂಡು ಬಂದಂತೆ ರೈತರು ಗೊಬ್ಬರ, ಔಷಧಿ ಸಿಂಪರಣೆ ಎಲ್ಲವೂ ಕೂಡ ಮಾಡಿದರು. ಅದರ ಫಲವಾಗಿ ಈಗ ಹತ್ತಿ ಅರಳುವಂಥ ಸಂದರ್ಭ. ಇನ್ನೇನು 10-15 ದಿನಗಳಲ್ಲಿ ಹತ್ತಿ ಅರಳಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ದಿನಗಳಲ್ಲಿ ಈಗ ಹತ್ತಿ ಬೆಳೆ ಸಂಪೂರ್ಣವಾಗಿ ಮಳೆಯಿಂದಾಗಿ ನೆಂದು ಹಾಳಾಗಿ ಹೋಗ್ತಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ಜಮೀನಿನ ತುಂಬ ಹತ್ತಿ ಎಲ್ಲವೂ ಕೂಡ ಕೆಳಭಾಗದಲ್ಲಿ ಕಾಯಿ ಕಟ್ಟಿ ಅರಳು ಇದೆ. ಆದರೆ ಅರಳಿರುವಂಥ ಹತ್ತಿಯನ್ನು ಬಿಡಿಸ್ಲಿಕ್ಕಾಗದಂಥ ರೀತಿಯಲ್ಲಿ ಈಗ ಮಳೆ ಸುರಿತಾ ಇದೆ. ಹೀಗಾಗಿ ಅನ್ನದಾತರು ದಿಕ್ಕು ಕಾಣದಂಥ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಹತ್ತಿ ಗಿಡದ ಕೆಳಭಾಗದಲ್ಲಿ ಹತ್ತಿ ಏನಿದೆಯೋ ಇದು ಅರಳ್ಕೊಂಡು ಹೋಗಿದೆ. ಆದರೆ ಈ ಹತ್ತಿ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಎಲ್ಲವೂ ಕೂಡ ನೆಂದು ಹೋಗಿದೆ. ಇದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೂ ಯಾರೂ ಕೂಡ ಕೇಳೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಅನ್ನದಾತರಿಂದ ಕೇಳಿ ಬರ್ತಾ ಇದೆ. ಇದು ಕೇವಲ ಒಂದು ಹತ್ತಿ ಗಿಡದ ಕಥೆ ಅಲ್ಲ, ಇಡೀ ಜಮೀನಿನ ತುಂಬನೂ ಕೂಡ ತಾವು ನೋಡ್ತಾ ಇರ್ಬೋದು. ಆ ಜಮೀನಿನಲ್ಲಿ ಎಲ್ಲ ಗಿಡದಲ್ಲೂ ಕೂಡ ಬಹುತೇಕವಾಗಿ ಹತ್ತಿ ಕೆಳಭಾಗದಲ್ಲಿ ಅರಳಿಕೊಂಡಿದೆ. ಅರಳಿಕೊಂಡಂಥ ಹತ್ತಿ ಸಂಪೂರ್ಣವಾಗಿ ಜಮೀನಲ್ಲೇ ಹಾಳಾಗಿ ಹೋಗ್ತಾ ಇದೆ. ಮತ್ತು ಹತ್ತಿ ಗಿಡಗಳೆಲ್ಲವೂ ಕೂಡ ಕಂದು ಕೆಂಪು ಬಣ್ಣಕ್ಕೆ ತಿರುಗಿಕೊಂಡು ಹತ್ತಿ ಗಿಡಗಳು ಜಮೀನಲ್ಲಿ ಸತತವಾಗಿ ಬರ್ತಕ್ಕಂಥ ಮಳೆಯಿಂದಾಗಿ ಜಮೀನಲ್ಲೇ ಗಿಡಗಳೆಲ್ಲವೂ ಕೂಡ ಒಣಗಿ ಹೋಗುವ ಸ್ಥಿತಿಗೆ ಬಂದು ನಿಂತಿದ್ದಾವೆ. ಎಷ್ಟೋ ಹತ್ತಿ ಗಿಡದ ಕಾಯಿಗಳೇನಿದಾವೋ ಅವೆಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಹತ್ತಿ ಏನು ಬಂದಿತ್ತೋ ಆ ಹತ್ತಿ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಎಕರೆಗೆ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಹತ್ತಿಯನ್ನು ಬೆಳೆದಿರ್ತಾರೆ. ಈಗ ಏಕಾಏಕಿಯಾಗಿ ಸುರಿತಕ್ಕಂಥ ಮಳೆಯಿಂದಾಗಿ, ಸತತವಾಗಿ ಸುರಿಯುವಂಥ ಮಳೆಯಿಂದಾಗಿ ರೈತರು ಮುಂದೇನು ಅನ್ನುವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಬೆಳೆಗಳ ಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಯಾವ್ಯಾವ ರೈತರ ಬೆಳೆ ಹಾನಿಯಾಗಿದೆಯೋ ಅಂಥ ಜಮೀನುಗಳಿಗೆ ಭೇಟಿ ಕೊಟ್ಟು ಹಾಳಾದಂಥ ಬೆಳೆಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ರೈತರದಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.